ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಂಡ್ಮ್ಯಾಸ್ ಕಿಚನ್. ಇವತ್ತು ಸ್ಪೆಷಲ್ ರಸಾಯನ ಮಾಡೋದು ಹೇಗೆ ಟೆಂಪಲ್ ಸ್ಟೈಲಲ್ಲಿ ಬರ್ತಾ ಇರೋ ಹಬ್ಬ ಸೀಸನ್ಗಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಶಿವರಾತ್ರಿ ಹಬ್ಬಕ್ಕಂತೂ ರಸಾಯನ ಮಾಡೇ ಮಾಡ್ತೀವಿ. ಬೆಳಗಿನ ಸಂಜೆ ತನಕ ಕೆಡ್ದಾಗ ಹೇಗೆ ಇಡೋದು ಅದಕ್ಕೊಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತೀನಿ. ಯಾವುದು ಅಂತ ನೋಡೋಣ ಬನ್ನಿ. ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮುತ್ತೋದಂತೂ ಮರಿಬೇಡಿ. ಅದಕ್ಕೆ 3 ಬಾಳೆಹಣ್ಣನ್ನು ತಗೊಂಡಿದ್ದೀನಿ. ಪಚ್ಚ ಬಾಳೆಹಣ್ಣು ತಗೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ, ಯಾವ ಬಾಳೆಹಣ್ಣಾದರೂ ಸರಿ. ಅದಕ್ಕೆ ಬಾದಾಮಿ ತಗೊಳ್ಳೋಣ, ಕಟ್ ಮಾಡಿ ಇಟ್ಕೊಂಡ್ರೆ ಅಂಥದ್ದು. ಮತ್ತು ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು ಡ್ರೈ ಕೊಕೊನಟ್, ಕೊಬ್ಬರಿ, ಮತ್ತು ರಾಕ್ ಶುಗರ್, ಕಲ್ಸಕ್ಕರೆ ಅಂತ ಹೇಳ್ತೀವಲ್ಲ ಅದು, ಮತ್ತು ಗೋಡಂಬಿ, ಪಿಸ್ತಾ, ಖರ್ಜೂರ, ಒಣ ಖರ್ಜೂರ, ಮತ್ತು ದ್ರಾಕ್ಷಿ, ಒಣ ದ್ರಾಕ್ಷಿ, ಎಲ್ಲ ಡ್ರೈ ಫ್ರೂಟ್ಸನ್ನು ಸಣ್ಣಕ್ಕೆ ಹೆಚ್ಕೊಂಡು ಇಟ್ಕೊಳ್ಳಿ. ಯಾವ ಪ್ರಮಾಣದಲ್ಲಾದರೂ ಹಾಕಿ, ನಿಮಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಹಾಕಿ. ಮತ್ತು ಬಾಳೆಹಣ್ಣು ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಕಡೆ ಇಟ್ಕೊಳ್ಳೋಣ. ಎನಿ ಡ್ರೈ ಫ್ರೂಟ್ಸ್, ಯಾವುದು ಇದನ್ನೇ ಹಾಕಬೇಕು ಅಂತಿಲ್ಲ, ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕೋಬೋದು. ನಾವು ಮೇಯ್ನ್ ಇಂಪಾರ್ಟೆಂಟ್ ಏನಂದರೆ ತೆಂಗಿನಕಾಯಿ ಹಾಕೋ ಬದಲು ಕೊಬ್ಬರಿ ಹಾಕಿದ್ರೆ ನಿಮಗೆ ಕೊನೆ ತನಕ ಕೆಡೋದಿಲ್ಲ ಮತ್ತು ನೀರು ಬಿಟ್ಕೊಳ್ಳೋದಿಲ್ಲ. ಅದರಿಂದ ನಾನು ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ ಈ ಥರ ಸಣ್ಣದಾಗಿ ಬಾಳೆಹಣ್ಣನ್ನು ಹೆಚ್ಕೊಂಬಿಡೋಣ. ಯಾವ ಶೇಪ್ ಆದರೂ ಸರಿ, ಇದೇ ಶೇಪು ಅಂತೇನಿಲ್ಲ. ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳಿ. ಇದೇ ಥರ 3 ಬಾಳೆಹಣ್ಣನ್ನು ಹೆಚ್ಕೊಳ್ಳಿ. ನೀವು 3 ಬಾಳೆಹಣ್ಣು ಅಂತಲೇ ಎಷ್ಟು ಬಾಳೆಹಣ್ಣು ಬೇಕಾದರೂ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ಮಿಕ್ಸಿಂಗ್ ಬೌಲ್ಗೆ ಬಾಳೆಹಣ್ಣೆಲ್ಲ ಕಟ್ ಮಾಡ್ಕೊಳ್ಳಿ. ಹಾಗೆ ಮಿಕ್ಸಿಂಗ್ ಬೌಲ್ಗೆ ಮಿಕ್ಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳ್ಳಿ. ಕಲ್ಸಕ್ಕರೆ, ಕೊಬ್ಬರಿ ತುರಿ, ಪಿಸ್ತಾ, ಬಾದಾಮಿ, ಗೋಡಂಬಿ ಎಲ್ಲನೂ ನಿಮಗೆ ಹೆಚ್ಚಿಟ್ಕೊಂಡಿರೋದು. ನಾನು ಹೇಳಿದ್ದಲ್ಲ, ಇಷ್ಟೇ ಹಾಕಬೇಕು ಅಂತೇನಿಲ್ಲ, ಎಷ್ಟಾದರೂ ಹಾಕೋಬೋದು ಟೇಸ್ಟಿಗೆ. ನೀವು ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಇರೋದ್ರಿಂದ ಸ್ವಲ್ಪ ಕಲ್ಸಕ್ಕರೆನ ಕಡಿಮೆ ಹಾಕೋಬೋದು. ಬೆಲ್ಲದಕ್ಕಿಂತ ಕಲ್ಸಕ್ಕರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ನಾನೆಲ್ಲ ಹಾಕಿದೆ. ಮತ್ತು ನೆಕ್ಸ್ಟ್ ಏಲಕ್ಕಿ ಪುಡಿನ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ 1-2 ಏಲಕ್ಕಿನ ಕುಟ್ಟಿ ಪುಡಿ ಮಾಡ್ಕೊಳ್ಳಿ. ನಂತರ ಸ್ವಲ್ಪ ಇದಕ್ಕೆ ಜೇನುತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೇನುತುಪ್ಪ ಹಾಕೊಂಡ್ರೆ ಸಾಕು. ಜೇನುತುಪ್ಪ ಇಷ್ಟಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಒಬ್ಬೊಬ್ಬರು ತುಪ್ಪ ಹಾಕ್ತಾರೆ, ತುಪ್ಪ ಬೇಕಿದ್ದರೂ ಹಾಕೋಬೋದು. ಒಬ್ಬೊಬ್ರಿಗೆ ಆ ಫ್ಲೇವರ್ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ 2 ಅವರ್ ಇಟ್ಬಿಟ್ಟು ತಿಂದರೆ ಅಂತೂ ಟೇಸ್ಟು ಸೂಪರಾಗಿರುತ್ತೆ. ಯಾಕಂದರೆ ಒಣ ಖರ್ಜೂರ ಹಾಕಿರ್ತೀವಲ್ಲ, ಒಣ ಖರ್ಜೂರ ಆ ನೀರಲ್ಲಿ ನಿಂದು ಸ್ವಲ್ಪ ಟೇಸ್ಟ್ ಕೊಟ್ಟಿರುತ್ತೆ. ಇನ್ನು ಹೇಳಿದ್ನಲ್ಲ, ಇದು ನೀವು ಬೆಳಗ್ಗೆ ಮಾಡಿಟ್ಟರೆ ಸಂಜೆ ತನಕನೂ ಅಳಿಸಲ್ಲ, ನೀರು ಬಿಟ್ಕೊಳ್ಳಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ 1 ಅವರ್ ಆದಮೇಲೆ ಬಿಟ್ಟು ಈ ಥರ ಆಗಿರುತ್ತೆ. ಪ್ರಸಾದ ರೆಡಿ ಆಯಿತು. ರಸಾಯನ, ಸ್ಪೆಷಲ್ ರಸಾಯನ. ಈಗ ಶಿವರಾತ್ರಿ ಹಬ್ಬದ ಸ್ಪೆಷಲ್ ರಸಾಯನ ರೆಡಿ ಆಯಿತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ರಸಾಯನ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಶಿವರಾತ್ರಿ.